ರೆಸ್ಟ್ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದು ಅಲ್ಲಿ ಹೊಡೆದಿದ್ದಾರೆ. ಮತ್ತೆ ಮರುದಿನ ಮುಂಜಾನೆ ಮತ್ತೆ ಆ ವ್ಯಕ್ತಿನ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಹೊಡೆದು ಅವನು ತಕ್ಷಣ ಮನೆಗೆ ಹೋದ್ಮೇಲೆ ಮತ್ತೆ ರಾತ್ರಿ ಬಿಟ್ಟಿದ್ದಾರೆ. ಮನೆಗೆ ಹೋದ ತಕ್ಷಣ ಅವನಿಗೆ ಕ್ರಾಸ್ ಆಗಿದೆ. ಮರುದಿನ ರಂಜಾನ್ ಇದೆ. ಅದಾದ್ಮೇಲೆ ಅವನು ಇವತ್ತು ದವಾಖಾನೆಗೆ ಹೋಗ್ಬೇಕಾದ್ರೆ ಅವನು ರಕ್ತಸ್ರಾವದಿಂದ ಇದನ್ನು ಕೊಲೆ ಎಂದು ಪ್ರಕರಣ ದಾಖಲಿಸಲು ಒತ್ತಾಯಿಸಿ ಎಂದು ವೀರೇಶ್ ಕುಟುಂಬಸ್ಥರು ಮತ್ತು ಬಂಧುಗಳು ಜಿಲ್ಲಾ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇದರಲ್ಲಿ ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಭಾಗವಹಿಸಿ ಇದು ಕೊಲೆಯಾಗಿದ್ದು ಸತತ 3 ದಿನಗಳಿಂದ PSI ಮತ್ತು ಪೊಲೀಸರು ಇವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕುಟುಂಬದ ಜಗಳವನ್ನು ಪೊಲೀಸ್ ಠಾಣೆಗೆ ಎಳೆದು ತಂದು ಹೊಡೆದ ಕಾರಣ ಸಾವಾಗಿದ್ದು ನಾನು ವೈದ್ಯರಾಗಿ ಇದನ್ನು ಖಚಿತಪಡಿಸುತ್ತೇನೆ. ತಕ್ಷಣ ಸರ್ಕಾರ ಮೃತ ವೀರೇಶನ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಕೊಲೆಗೆ ಕಾರಣರಾದವರ ಮೇಲೆ ಕ್ರಮ ಜರುಗಿಸಲು ಅಮಾನತು ಮಾಡಲು ಒತ್ತಾಯಿಸಿ ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸಿದ್ದಾರೆ.